ಏನ್ ನಿಮ್ಮ ಹೆಸರು? ರಾಜಣ್ಣ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೆಂಗ್ ನಡೀತಾ ಇದೆ ವ್ಯಾಪಾರ ಎಲ್ಲ? ಸುಮಾರಾಗಿ ಪರವಾಗಿಲ್ಲ. ಓಕೆ, ಲೋಕಸಭೆ ಎಲೆಕ್ಷನ್ ವೋಟ್ ಮಾಡ್ತೀರಾ ಏನು? ಖಂಡಿತವಾಗ್ಲೂ ಮಾಡ್ತೀವಿ. ವೋಟ್ ಮತ್ತೆ ನೀವು ಪ್ರತಿದಿನ ಇಲ್ಲೇ ಇದ್ರೆ ಎಲ್ಲೋ ಮಾಡ್ತೀರಾ? ಪ್ರತಿದಿನ ಇಲ್ಲೇ ಇರಲ್ಲ. ಲೋಕಸಭೆ ಒಂದ್ ದಿವಸ ಮಾತ್ರ ಇರ್ತೀವಿ ಸಂತೆ. ಸೊ ಲೋಕಸಭೆ ಎಲೆಕ್ಷನ್ ವೋಟ್ ಮಾಡ್ಬೇಕಾದ್ರೆ ಏನ್ ನೋಡ್ತೀರ ಒಬ್ಬ ವ್ಯಕ್ತಿಗೆ, ಅಭ್ಯರ್ಥಿಗೆ? ಅವ್ರ ಹಿನ್ನೆಲೆ ನೋಡ್ಕೋತೀವಿ, ನಾವು ವೋಟ್ ಮಾಡ್ತೀವಿ. ಹಿನ್ನೆಲೆ ಏನಿರ್ಬೇಕು ನಿಮ್ಗೆ? ಒಳ್ಳೆತನ ಇರಬೇಕು. ಯಾವ ತರ? ಅವ್ರು ಒಳ್ಳೇದು ಏನಾದರೂ ನಮಗೆ ಏನು ಅನುಕೂಲ ಬೇಕೋ ಅದನ್ನ ಅವರು ಒಳ್ಳೇದನ್ನ ನಾವು ಮಾಡಿರಬೇಕು. ಓಕೆ. ಅಥವಾ ಅವರು ಸರ್ಕಾರನ ಚೆನ್ನಾಗಿ ನಡೆಸೋವಂಥವ್ರಾಗಿರ್ಬೇಕು. ಓಕೆ. ಅಂದ್ರೆ ನಿಮ್ಗೆ ಬೇಸಿಕ್ ಪ್ರಾಬ್ಲಮ್ಸ್ ಏನಿದೆ ಇಲ್ಲಿ? ಬೇಸಿಕ್ ಪ್ರಾಬ್ಲಮ್ಸ್ ಅಂದ್ರೆ ಮಾಮೂಲಿ ಸರ್, ಜನರಲ್ ಏನು ಇರಲ್ಲ. ನೀರಿಲ್ಲ, ವಾಟರ್ ಇಲ್ಲ. ಓಕೆ. ನೋಡಿ ಈಗ 40-30 ಇದ್ದಿದ್ದು 100 ರೂಪಾಯಿ ಆಗಿದೆ. ಓಕೆ, ತರಕಾರಿ 1 kg 100 ರೂಪಾಯಿ ಆಗಿದೆ. 100 ರೂಪಾಯಿ ಆಗಿದೆ. ಬೀನ್ಸ್ ಒಂದಕ್ಕೆ ಡಬಲ್ ಆಗಿದೆ. ಈಗ ನಮ್ಮ ಹತ್ರ ಕೊಂಡೋರೇ ಇಲ್ಲ. ರೈತರಿಗೆ ಬೆಳ್ಕೊಂಡು ನಮಗೆ ಕೊಟ್ಟದ ನಾವು ಕೊಡೋದು. ರೈತರಿಗೆ ಅನುಕೂಲ ಮಾಡುವಂತ ವ್ಯಕ್ತಿ ನಮಗೆ ಬೇಕು. ರೈತರಿಗೆ ಹೌದು, ಶಾಶ್ವತ. ಹೌದು. ಓಕೆ, ಶಾಶ್ವತ ನೀರಾವರಿ ಆಗಿರ್ಬೇಕು. ಓಕೆ. ಸೊ ಒಬ್ಬ ವ್ಯಕ್ತಿಗೆ ಅಭ್ಯರ್ಥಿಗೆ ವೋಟ್ ಮಾಡ್ಬೇಕಾದ್ರೆ ಅವರ ಕ್ಯಾಸ್ಟ್ ನೋಡ್ಕೊಂಡು ವೋಟ್ ಮಾಡ್ತೀರಾ, ಅವ್ರ ಅರ್ಹತೆ ನೋಡ್ಕೊಂಡು ವೋಟ್ ಮಾಡ್ತೀರಾ? ಅವರ ಅರ್ಹತೆ ನೋಡ್ಕೊಂಡು ನಾವು ವೋಟ್ ಮಾಡ್ತೀವಿ. ಅರ್ಹತೆ, ಪ್ರಾಮಾಣಿಕರಾಗಿರ್ಬೇಕು. ಖಂಡಿತ. ಏನ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮುನಿರಾಜು. ಏನ್ ಮಂಜುನಾಥ್ ಏನ್ ಮಾಡ್ಕೊಂಡಿರೋದು? ನಿಮ್ದೇ ಅಂಗಡಿನ ಇದು? ಲೋಕಸಭೆ ಎಲೆಕ್ಷನ್ಗೆ ನಿಮ್ಮ ಕ್ಷೇತ್ರದಲ್ಲಿ ಹೆಂಗಿದೆ ಅದ್ರದ್ದು ಕಾವು, ಹೀಟ್? ಏನ್ ನಾನಾ ರೀತಿ ಮಾತನಾಡ್ಕೊಳ್ತಾರೆ. ಓಕೆ. ಸೊ ಈಗ ನೀವು ವೋಟ್ ಮಾಡ್ತೀರಾ, ಮಾಡಲ್ವಾ? ಏನಿತ್ತೆ, ಜನ ನೋಡಿದ್ರೆ ವೋಟ್ ಮಾಡೋದೇ ಬೇಡ ಅನ್ಸುತ್ತೆ. ಸೊ ನೀವು ಹಂಗೆ ಅನ್ಬಾರ್ದು, ವೋಟ್ ಮಾಡಬೇಕು. ಯಾರಿಗೆ ಮಾಡೋದು, ಯಾರಿಗೆ ಬಿಡೋದು? ಯಾರಿಗೆ ಮಾಡಿ ಅಂತ ಹೇಳಲ್ಲ, ವೋಟ್ ಮಾಡಿ ಅಂತ ಹೇಳ್ತೀವಿ. ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಕ್ಯಾಂಪೇನ್ ಏನಿದೆ, ಮಾಡುವಂಥ ಒಂದು ಪ್ರಯತ್ನ. ಸೊ ಈಗ ನೀವು ವೋಟ್ ಹಾಕ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಏನು ನೋಡ್ತೀರಾ, ಏನು ಅರ್ಹತೆ ನೋಡ್ತೀರಾ? ಹಿಂದೆಯಿಂದ ಏನು ಮಾಡಿದ್ದಾನೆ ವ್ಯಕ್ತಿ, ಒಳ್ಳೆಯವನ ಮುಂದೆ ಏನು ಮಾಡಬಹುದು, ಆದರೆ ಆತ ಹೆಂಗೆ ಏನು ಅಂತೇಳಿ ಎಲ್ಲ ನೋಡೇ ಹಾಕೋದು. ಒಬ್ಬ ವ್ಯಕ್ತಿ ಅರ್ಹತೆ ಏನು ಅದೆಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀರಾ? ಹೌದು. ಸೊ ಅದಕ್ಕೂ ಮುಂಚೆ ಫಸ್ಟ್ ವೋಟ್ ಹಾಕ್ಬೇಕೋ ಬೇಡವೋ ಅಂತ ಕೇಳಿದ್ರಿ ನೀವು ನಮ್ಮನ್ನ. ಸೊ ನಾವೇ ಶಾಕ್ ಆಗ್ಬಿಟ್ವಿ. ಹೋಗ್ಲಿ. ಸೊ ಈಗ ನಿಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆ ಏನು, ಬೇಸಿಕ್ ಪ್ರಾಬ್ಲಮ್ ಏನಿದೆ? ನೀರಿನ ಸೌಕರ್ಯನೇ ಮಾಮೂಲಿ, ಆಸ್ ಯೂಶುವಲ್ ನೀರು. ಸೊ ಈ ಕ್ಷೇತ್ರದಲ್ಲಿ ನೀರೇ ಬಹಳ ದೊಡ್ಡ ಸಮಸ್ಯೆ. ಅದೊಂದು ಬಂದ್ರೆ ಎಲ್ಲ ಚೆನ್ನಾಗೇ ಇರುತ್ತೆ. ಇದೊಂದು ಪರಿಸ್ಥಿತಿಯಿಂದ ಈಗ ನಾವು ಒಬ್ರು ಹೇಳಿದ್ರು ಬೀನಿಸು 30 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ಆಗಿದೆ ಅಂತ. ನೀರಿನ ಒಬ್ಬ ರೈತರು 7 ಎಕರೆ ಜಮೀನು ಇರ್ತಕ್ಕಂಥವ್ರು, ನನ್ನ ಹೆಸರು ಒಂದು 2 ಎಕರೆ ಬರೀರಿ, ಬರ್ಕೋಬಹುದು. ಅದನ್ನೆಲ್ಲ 2 ಬೋರ್ ಇತ್ತು, ಆದ್ರೆ ನೀರು ದಿನೇ ಕಡಿಮೆ ಆಗಿದ್ರಿಂದ ಈ ವ್ಯವಸ್ಥೆಗೆ ಬಂದಿರೋದು. ಎಲ್ಲ ಹೊಲನೂ ಈ ಸಾರಿ ಇಲ್ಲ, ಅದೂ ಇಲ್ಲ. ಈಗ 2 ತಿಂಗಳಿಂದ ಈಚೆ ಒಂದು 15,000 ರೂಪಾಯಿ ಹುಲ್ಲು ಡೈಲಿ ಗಾಡಿಗಳಲ್ಲಿ ಬರುತ್ತೆ. ಅದ್ರಲ್ಲಿ ಕೊಂಡು ಮೇವು ಹಸುಗಳಿಗೆ ಹಾಕ್ತಾರೆ. ದುಡ್ಡು ಕೊಟ್ಟು ಮೇವನ್ನ ಪರ್ಚೇಸ್ ಮಾಡಿ ಹಸುಗಳಿಗೆ ಹಾಕೋದು ಬಹಳ ಒಂದು ತುಂಬಾ ಮೊದಲಿಂದ 4 ಹಸು ಇತ್ತು, ಒಂದು 50-60 ಕುರಿ ಇದೆ. ಅದನ್ನ ತಂದೆ ತಾಯಿ ಮೇಸಕ್ ಹೋಗ್ತಾರೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ಕುರಿಗಳದ್ದು ಹೆಂಗ ಅಷ್ಟೋ ಇಷ್ಟೋ ಮೇದ್ಕೊಳ್ತೇವೆ. ಮನೆ ಹತ್ರ ಜೀವಗಳಿಗೆ ಮೇವುಗಳಿಲ್ಲ. ತಿನ್ನೋ ಮೇವನ್ನ 15,000 ರೂಪಾಯಿ ಕೊಟ್ಟು ತಿಂಗಳಿಗೆ ಪರ್ಚೇಸ್ ಮಾಡಿ ಅದನ್ನ ಪ್ರಾಣಿಗಳಿಗೆ ಹಾಕಿ ಬಹಳ ಒಂದು ಶೋಚನೀಯ ಪರಿಸ್ಥಿತಿ ಆಗಿದೆ ಅವ್ರದ್ದು. ಓಕೆ. ಸೊ ಈಗ ನಿಮ್ಗೆ ಬರೋಂಥ ಲೀಡರ್ಸಿಗೆ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಏನು ಕೇಳ್ತೀರಿ ಸರ್ ಬೇಸಿಕಲಿ? ಅವ್ರು ಏನ್ ಬಂದವ್ರು ಬಂದಂಗೆ ಅದು ಮಾಡಿ ಹಾಕ್ಬಿಡ್ತೀವಿ, ಇದು ಮಾಡಿ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರ, ಹೊರಟೋಗ್ತಾರ. ಏನ್ ಕೇಳಕ್ಕಾಗುತ್ತೆ? ಏನ್ ನಿರೀಕ್ಷೆ ಮಾಡ್ತೀರಾ ಅವರಿಂದ? ಮೈನ್ ನೀರೇ ಸರ್, ನೀರು. ಸೊ ಈಗ ಮೂಲಭೂತ ಸೌಕರ್ಯ ಮಾಡಿಕೊಟ್ರೆ ನೀವು ಓಟ್ ಅವ್ರಿಗೆ ಹಾಕ್ತೀರಾ? ಯಾರೇ ಇರ್ಲಿ ಪ್ರಾಮಾಣಿಕರು, ಯಾರೇ ಇದ್ರು ಪ್ರಾಮಾಣಿಕವಾಗಿದ್ರೆ ಹಾಕ್ತೀವಿ, ಅದೇನಿಲ್ಲ, ಡೆಫಿನೆಟ್ಲಿ. ಸೊ ಈಗ ಸರ್, ಯಾವುದೇ ಒಬ್ಬ ಅಭ್ಯರ್ಥಿ ಎಲೆಕ್ಷನ್ ಬಂದಾಗ ಒಂದು ಏನಿರುತ್ತೆ ಅವ್ರದ್ದು ಆಸ್ತಿ, ನೆಕ್ಸ್ಟ್ ಎಲೆಕ್ಷನ್ ಬರೋದಾಗ ಅದು 20 ಪಟ್ಟು 30 ಪಟ್ಟು ಜಾಸ್ತಿ ಆಗ್ಬಿಡ್ತಲ್ಲ, ಹೆಂಗದು? ಅದು ಅವ್ರು ಮಾಡಿಗೋಣ ಗಿಮಿಕ್ಸ್ ಅಲ್ಲಿ ಆಗುತ್ತೆ. ಗಿಮಿಕ್ ಇಂದ ದುಡ್ಡು ಆಗ್ಬಿಡುತ್ತೆ. ಹೌದೌದು. ನೀವೆಷ್ಟು ಮಾಡಿದ್ದೀರಾ ಆಸ್ತಿ ಸರ್? ನೀವೆಷ್ಟು ಮಾಡಿದ್ದೀರಾ? ನಾನು ಹೇಳ್ತಾ ಇಲ್ವೇನ್ ಸರ್, ಪಿತ್ರಾಜಿತ ಹೊರತು 7 ಎಕರೆ ಚಿಲ್ಲರೆ ಏನಾಯ್ತೋ ಇವತ್ತು ಅದೇ ಇರೋದು, ಅದೇ ಐತೆ. ಅದನ್ನ ಮಾಡಕ್ಕಾಗದೆ ಬಂದಿಲ್ಲಿಗ ಈ ವ್ಯವಸ್ಥೆನಲ್ಲಿ ಇದೀನಿ. ಇರೋಂತ ವ್ಯವಸಾಯದ ಭೂಮಿನ ಉಳೋಕಾಗ್ದೇನೆ ಆಗುತ್ತೆ. ನೀರಿಲ್ಲ. ಅದೇ ಹೇಳ್ತಾರೆ ನಾನು. ಇರೋಂಥ ಭೂಮಿ ವ್ಯವಸಾಯ ಉಳುಮೆ ಮಾಡಕ್ಕೆ ನೀರಿಲ್ದೇ ಇರದೆ, ಮತ್ತೆ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡದೆ, ಸೊ ನೀರಿಲ್ಲದೆ ಇರೋದ್ರಿಂದ ವ್ಯವಸಾಯ ಮಾಡೋಕ್ಕಾಗದೆ ನೋಡಿ ಆರಾಮಾಗಿ ಒಂದು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಸೊ ಮಂಜುನಾಥ್ ಅವರು, ಸೊ ಅವ್ರ ಕ್ಷೇತ್ರದ ಭಾಳ ದೊಡ್ಡ ಸಮಸ್ಯೆ ನೀರಿಂದು. ಸೊ ನೀರಿನ ಸಮಸ್ಯೆ ಅವ್ರಿಗೆ ಸಾಲ್ವ್ ಆಗಲಿ, ನೀವು ಹೇಳ್ಕೊಂಡಂಗೆ ಅಭ್ಯರ್ಥಿ ನಿಮ್ಗೆಲ್ಲ ಫೆಸಿಲಿಟೀಸ್ ಮಾಡ್ಕೊಡೋದಾಗಲಿ ಅಂಥವ್ರು ಯಾರೋ ಒಬ್ರು ಬರಲಿ ಸರ್. 3 ಬೆರಳಲ್ಲಿರೋದು 5 ಬೆರಳಿಗಾಗಲಿ. ಉಂಗ್ರ ಬರಲಿ. ಯಜಮಾನ ನಮಸ್ಕಾರ. ನಮಸ್ಕಾರ. ತೊಳಿ
ಏನ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್, ವ್ಯಾಪಾರ ಮಾಡ್ತೀವಿ. ಇಲ್ಲಿದ್ದೀರಾ? ತಿರುಪತಿಲಿ ಇರ್ಬೇಕು ತಾನೆ? ಇಲ್ಲಿದ್ದೀರಾ? ತಿರುಪತಿಲಿ ಇರ್ಬೇಕು ತಾನೆ? ಇಲ್ಲ, ಶ್ರೀನಿವಾಸ್ ಅವರು ಬಡ್ಡಿ ತಗೊಳ್ಳೋರು, ನಾವು ಬಡ್ಡಿ ಕಟ್ಟೋರು. ಅವರು ಬಡ್ಡಿ ತಗೊಳ್ಳೋರು, ನಾವು ಬಡ್ಡಿ ಕಟ್ಟೋರು. ಬಡ್ಡಿ ಕಟ್ಟೋ ಶ್ರೀನಿವಾಸ್. ಓಕೆ ಸರ್, ಇವಾಗ ಎಲೆಕ್ಷನ್ ಬರುತ್ತೀಗ, ಹೌದು. ನೆಕ್ಸ್ಟ್ ಮಂತ್ ವೋಟ್ ಮಾಡ್ತೀರಾ? ಏನ್ ಮಾಡ್ತೀರಾ? ವೋಟ್ ಮಾಡ್ತೀನಿ ಸರ್. ಇನ್ನು ನಮ್ಗೆ ಗೊತ್ತಿರೋರ್ಗು, ತಿಳುವಳಿಕೆ ಇಲ್ದವ್ರಿಗೆ ಎಲ್ಲರಿಗೂ ಹೇಳಿ ವೋಟ್ ಮಾಡಿಸ್ತೀರಾ? ವೋಟ್ ಮಾಡಿಸ್ತೀನಿ. ನೋಡಿ, ತಿಳುವಳಿಕೆ ಇಲ್ದಿರೋರಿಗೆ ಹೇಳಿ ವೋಟ್ ಮಾಡಿಸ್ತಾರೆ. ಹೌದು. ಶ್ರೀನಿವಾಸ್ ಅವರು ಬಹಳ ಒಳ್ಳೆ ಕೆಲಸ. ಸರ್, ಈಗ ವೋಟ್ ಮಾಡ್ಬೇಕಾದ್ರೆ ಒಬ್ಬ ಅಭ್ಯರ್ಥಿಗೆ ಏನ್ ನೋಡ್ತೀರಾ? ಅಭ್ಯರ್ಥಿಗೆ ವ್ಯಕ್ತಿತ್ವ ನೋಡ್ತೀವಿ. ಅವ್ನು ಬಂದರೆ ಏನು ಒಳ್ಳೆ ಕೆಲಸ ಮಾಡ್ತಾನ, ಇಲ್ಲ ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ತಾನ. ಸರ್, ಅವರು ಇವಾಗ ನಮ್ಮ ಲೋಕಲಲ್ಲಿ ಇರೋರನ್ನೇ ಯಾರಾದರೂ ಹಾಯಿಸ್ಕೊಂಡು ಎಲೆಕ್ಷನ್ಗೆ ಹಾಕ್ಸ್ಕೊಂಡಿರ್ತೀರಿ. ಅವಾಗ ಅವ್ನ ಕ್ಯಾಂಡಿಡೇಟ್ನ ನಮ್ಗೆ ಗೊತ್ತಿರ್ತದೆ. ನಾವು ರಾಜಕೀಯದಲ್ಲಿ ಇರೋದು ಅಂದರೆ ಯಾರು ಹೆಂಗೆ ಅಂತ ಸುಮಾರು ವರ್ಷಗಳಿಂದ ನಾವು ಕಂಡುಹಿಡ್ಬಿಡ್ತೀವಿ. ಗೊತ್ತಿರೋದು ಇದ್ರ ಮೇಲೆ ಅವ್ರಿಗೆ ಎಲೆಕ್ಟ್ ಮಾಡಿ ನಾವು ವೋಟ್ ಹಾಕ್ತೀವಿ. ಓಕೆ, ಹೌದು. ಒಬ್ಬ ಅಭ್ಯರ್ಥಿ, ಈಗ ನಿಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆ ಏನು? ನಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆ ಅಂದರೆ ನೀರಿಂದೇ ಸಮಸ್ಯೆ. ನೀರು. ನಮ್ಮ ದೇವನಹಳ್ಳಿ ತಾಲೂಕು, ನಾವು ದೇವನಹಳ್ಳಿ ತಾಲೂಕವರು, ಇದು ಮೇಲೂರು, ಶಿಲ್ಘಟ್ಟ ತಾಲೂಕು, ಕೋಲಾರ ತಾಲೂಕು ಎಲ್ಲ ನೀರಿನ ಸಮಸ್ಯೆನೇ. ನೀರು ಒಂದು ಆಗೋಗ್ಬಿಟ್ರೆ ಎಲ್ಲರೂ ಸುಖವಾಗಿ ಜೀವನ ಮಾಡ್ತಾರೆ. ರೈತರಿಗೆ ಇರೋದೇ ನೀರು. ಏನು ಹೆಲ್ಪ್ ಮಾಡ್ತಾ ಇಲ್ವಾ? ಇಲ್ಲ ಸರ್, ಈಗ 5 ವರ್ಷದಿಂದ ಯುರೋಪ್ನವರು ಗೆದ್ಕೊಂಡು ಹೋಗಿದ್ರು. ಎತ್ತಿನ ಒಳ್ಳೆ ತರ್ತೀನಿ ಅಂತ ಇನ್ನೂ ಅಲ್ಲೇ ನಿಂತಿದೆ. ಕಾಮಗಾರಿನಲ್ಲಿ ಸ್ಥಗಿತ ಆಗಿದೆ. ಯಾವುದು ಬಂದಿಲ್ಲ, ನೀರು ಆಗಿಲ್ಲ. ಎತ್ತಿನೊಳೆ ತರಕ್ಕೆ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ಎತ್ತುಗಳು ಸಿಕ್ಕಿಲ್ಲ. ಒಂದು ಜೋರಾಗಿ ಹೋಗ್ತದೆ, ಒಂದು ಕುಣಿತೈತೆ. ಎತ್ತಿನೊಳೆ ಬರಕ್ಕೆ ಸಿಕ್ಕಿಲ್ಲ, ಬಂದಿರೋರು ಬರ್ತಾ ಇದ್ರು. ಓಕೆ, ಹೌದು ಸರ್. ಜಾತಿ ನೋಡಿ ನಮ್ ಜನ ಓಟ್ ಹಾಕ್ತಾರೆ. ಎಷ್ಟೋ ಜನ ಜಾತಿ ನೋಡ್ಬಾರ್ದು ಸರ್. ಜಾತಿ ಯಾವ್ದು ಇಲ್ಲ, ಎರಡೇ ಜಾತಿ. ಅರ್ಹತೆ ನೋಡ್ಬೇಕು ಸರ್. ಈಗ ಫೈನಲಿ ಎಷ್ಟೋ ಜನ ನಮ್ಮ ಸಿಟಿಲಿ ಇರೋರೆ ಎಜುಕೇಟೆಡ್ಸ್ ವೋಟ್ ಮಾಡಲ್ಲ. ವೋಟ್ ಮಾಡದೇ ಇರೋರ್ಗೆ ಏನಂತೀರ? ವೋಟ್ ಮಾಡಿರೋರಿಗೆ ಅವ್ರ ವೋಟಿಂದ ಕಿತ್ತಾಕೊಡ್ಬೇಕು. ಬೇರೆ ಸೌಲಭ್ಯ ಏನು ಕೊಡಬಾರ್ದು ಅವ್ರಿಗೆ ಈ ದೇಶದ ಪ್ರಜೆನೇ ಇಲ್ಲ ಅಂತೇಳಿ ಅವ್ರು ತೀರ್ಮಾನ ಮಾಡಿ ಅವ್ರು ಇದ್ದಿದ್ದ ನೋಡಿ. ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ದಾರೆ, ಯಾರು ವೋಟ್ ಮಾಡಲ್ಲ. ತಪ್ಸೆಲ್ಲ 20% ವೋಟ್ ಮಾಡಲ್ಲ. ರಜಾ ಬಂದ್ಬಿಟ್ರೆ, ಎಲೆಕ್ಷನ್ ದಿವಸ ರಜಾ ಕೊಟ್ರೆ ಎಲ್ಲ ಟ್ರಿಪ್ ಹೋಗ್ತಾರೆ. ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೋಗ್ತಾರೆ. ಇಲ್ಲಿ ಯಾವನ್ನ ಒಬ್ಬನ ಆರಿಸ್ತಾರೆ, ಅವ್ನು ಬಂದು ಏನು ಕೆಲಸ ಮಾಡೋದಿಲ್ಲ. ನಮ್ಗೆ ಆಗ್ಬೇಕು ಪರ್ಸೆಂಟ್ ಅಫಿಷಿಯಲ್ ವೋಟ್ ಮಾಡಬೇಕು. ಅಫಿಷಿಯಲ್ ಯಾರು ವೋಟ್ ಬೇಕಲ್ಲ ಅವ್ರನ್ನ ಇದರಿಂದ ಕಿತ್ತಾಕ್ಬೇಕು. ಅವ್ರಿಗೆ ID ಕಾರ್ಡು, ಆಧಾರ್ ಕಾರ್ಡ್ ಏನೂ ಇರಬಾರ್ದು. ಅವ್ರನ್ನ ಕಿತ್ತಾಕ್ಬಿಡ್ಬೇಕು. ಅವಾಗ ನೋಡಿ, ಎಲ್ಲಿ ಹೋಗಿದ್ರೆ ಕಾದು ವೋಟ್ ಹಾಕ್ಬಿಟ್ಟು ಹೋಗ್ತಾರೆ. 80% ವೋಟಿಂಗ್ ಆಗಬೇಕು. 90% 60-55 ಆಗ್ತಾ ಇದೆ. ಹೌದು. ಸೊ ಈಗ ನಿಮ್ ಸಿಂಗಲ್ ಗವರ್ಮೆಂಟ್ ಬಂದ್ರೆ ಒಳ್ಳೇದು. ಹೌದು. ಏನು ಲಾಭ ಅಂದರೆ ನಮ್ಮ ಕೆಲಸ ಕಾರ್ಯಗಳಾಗುತ್ತೆ. ಅಲ್ಲಿ ಕಾಲು ಎಳೆಯೋದು ಇರೋದಿಲ್ಲ. ಇವರೇ ಏನಾದರೂ ಒಂದು ಡಿಸಿಷನ್ ತಗೊಬೇಕಾದ್ರೆ ಬಹುಮತ ಇದ್ದರೆ ಅವರೇ ಒಂದು ಕೆಲಸ ಮಾಡ್ಬೋದು. ಇಲ್ಲಾಂದರೆ ಇವಾಗ ವಿರೋಧ ಪಾರ್ಟಿಯವರು ಅಡ್ಗಾಲ್ ಹಾಕ್ತಾರೆ. ಯಾವ ಕೆಲಸ ಆಗುತ್ತೆ? ನನಗೆ ಆ ಸೀಟ್ ಕೊಡಿಲ್ಲ, ಈ ಸೀಟ್ ಕೊಡಿಲ್ಲ, ನನಗೆ ಆ ಮಿನಿಸ್ಟ್ರ್ ಕೊಡಿಲ್ಲ, ಈ ಮಿನಿಸ್ಟ್ರ್. ಇದೇ ಥರ ಕಿತ್ತಾಟ, ಬರೀ ಕಿತ್ತಾಟವೇ ಆಗುತ್ತೆ. ಇವ್ರು ಕೆಲಸ ಮಾಡೋದು ಯಾವಾಗ? ಅದ್ರ ಬದಲು ಸಮ್ಮಿಶ್ರ ಸರ್ಕಾರದ ಬದಲು ಸಿಂಗಲ್ ಗೌರ್ಮೆಂಟ್ ಬರಬೇಕು. ಅವಾಗ ಒಳ್ಳೇದು. ಯಾವುದೇ ಪಾರ್ಟಿ ಆಗಲಿ, ನಾನು ಹೇಳೋದು ಸಿಂಗಲ್ ಬಂದರೆ ಒಳ್ಳೇದು. BJP ಆಗಲಿ, ಕಾಂಗ್ರೆಸ್ ಆಗಲಿ, ಸಿಂಗಲ್ ಬಂದಾಗ ಅವಾಗ ಕೆಲಸ ಆಗುತ್ತೆ. ಈಸಿಯಾಗಿ ಕೆಲಸಗಳಾಗುತ್ತೆ. ಹೌದು ಸರ್, ಈಗ ನಿಮ್ಗೆ ನಾಳಿದ್ದು ವೋಟ್ ಕೇಳಕ್ಕೆ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ ಅಭ್ಯರ್ಥಿಗಳು. ಅವ್ರಿಗೆ ಏನು ಕಂಡೀಷನ್ ಹೇಳ್ತೀರಿ? ನಿಮ್ಮ ಇಡೋಂಥ ಕಂಡೀಷನ್ ನಮ್ಮ ಮೂಲ ಸೌಕರ್ಯಗಳ ಮೇಯ್ನು ನೀರಿನ ತೊಂದರೆ ಇದೆ. ಇದೆಲ್ಲ ವ್ಯವಸ್ಥೆ ಮಾಡಿ. ಮತ್ತು ರೈತರಿಗೆ ಸ್ವಲ್ಪ ತರಕಾರಿ ಬೆಳೆಯೋದ್ರೆ ಅದಕ್ಕೆ ರೇಟ್ ಇಲ್ಲ, ಇನ್ನೊಂದು ಬೆಳೆದ್ರೆ ಅದಕ್ಕೆ ರೇಟ್ ಇಲ್ಲ. ಈ ಥರ ಏನೋ ಸಮಸ್ಯೆಗಳಿದಾವಲ್ಲ, ಇದನ್ನೆಲ್ಲ ಬಗೆಹರಿಸಿ ಮೇಯ್ನ್ ನೀರು ಮಾಡಿ ಅಂತ ಹೇಳ್ತೀವಿ ನಾವು. ಈಗ ನೋಡಿ, ಈಗ 2000ಕ್ಕೆ ಹೋಗಿದೆ ಬೋರ್, ನೀರು ಸಿಗ್ತಾ ಇಲ್ಲ. 2000 ಆಗಿತ್ತಾ ಇದ್ರು ಪಾಪ ರೈತರಲ್ಲಿ ದುಡ್ಡೆಲ್ಲ ತಗೊಂಡು ಭೂಮಿಗೆ ಬರ್ತಾ ಇಲ್ಲ ನೀರು. ಅಷ್ಟು ಸಾಲ ಮಾಡಿ, ಇವಾಗ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರೋದೆಲ್ಲ ಈ ಬೋರ್ಗಳಿಗೆ ಎಲ್ಲ ತಗೊಂಡು ಭೂಮಿಗೆ ಹಾಕ್ತಾ ಇದ್ದಾರೆ. ನೀರು ಸಿಗ್ತಾ ಇಲ್ಲ. ನೆಕ್ಸ್ಟ್ ಬರೋಂಥವ್ರು ನೀರಿನ ಸೌಲಭ್ಯ ಮಾಡಿ ಅವ್ರು ಯಾರೇ ಆಗಲಿ ಅವ್ರಿಗೆ ಕೇಳಿ ಓಟ್ ಹಾಕ್ಬೇಕು ಅಷ್ಟೇ. ಒಳ್ಳೇದಾಗಿ ಸರ್, ವೋಟ್ ಮಾಡಲಿ ಅಂತ ಹೇಳಿ ಸರ್. ಎಲ್ಲರೂ ವೋಟ್ ಮಾಡಬೇಕು. ಒಳ್ಳೆ ಅಭ್ಯರ್ಥಿ ಆರಿಸ್ಬೇಕು. ನಮ್ಮ ಕೆಲಸಗಳು ಆಗೋಂಗೆ ಮಾಡಬೇಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ಪೆಷಲಿ ಇವ್ರು ಹೇಳಿದ್ದೇನಂತ ಹೇಳಿದ್ರೆ, ಯಾರು ವೋಟ್ ಹಾಕಲ್ವೋ ಅವ್ರ ಮೂಲಭೂತ ಸೌಕರ್ಯನೇ ಕಟ್ ಮಾಡಿಬಿಡ್ಬೇಕು ಅಂತ ಭಾಳ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ಎಲ್ಲರೂ ವೋಟ್ ಮಾಡಿ ಅಂತ ಹೇಳಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಸಮಸ್ಯೆಯನ್ನು ಕ್ಷೇತ್ರದ ಹೇಳಿದ್ರು. ಬನ್ನಿ ಮುಂದೆ ಯಾರು ಇನ್ನೇನು ಹೇಳ್ತಾರೆ. ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೇನೆ. ಯಾಕೆಂದರೆ ಕಾಮನ್ ಪೀಪಲ್ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋದೇ ನಂಗೊಂದು ಕ್ಯೂರಿಯಾಸಿಟಿ. ಪ್ರತಿಯೊಬ್ಬರು ಅಷ್ಟೇ ಭಾಳ ಪ್ರೀತಿಯಿಂದ ಬಂದು ಮಾತಾಡ್ತಾರೆ. ಅವರೆಲ್ಲರನ್ನೂ ಕೇಳೋದ್ರಲ್ಲಿ ನಾನು ಕೂಡ ಉತ್ಸುಕರಾಗಿದ್ದೀನಿ. ಇನ್ನೊಂದಿಷ್ಟು ವಿಚಾರ ನಿಮಗೆ ಅವ್ರ ಕಡೆಯಿಂದ ತಿಳಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ. ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡಿ. ಸರ್, ಏನ್ ನಿಮ್ಮ ಹೆಸರು? ಸರ್, ಮಂಜುನಾಥ್ BM ಅಂತ. ಮಂಜುನಾಥ್? ಹೌದು ಸರ್. ಧರ್ಮಸ್ಥಳದ ಮಂಜುನಾಥನ? ಹಂಗೆ ಅನ್ಬೋದು ಸರ್. ಅವಾಗೆಲ್ಲ ಒಂದು ಟ್ರೆಂಡ್ ಮಂಜುನಾಥ ಅಂತ ಹೆಸರು. ಮಂಜುನಾಥ, ಮಂಜುಳ, ಮಹೇಶ. ಮಂಜುನಾಥನ? ಇಲ್ಲ ಸರ್, ಆತರ ಇಲ್ಲ. ಆ ತರ ಇಲ್ಲ ಸರ್. ಧರ್ಮಸ್ಥಳ ಮಂಜು ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಕಟಿಂಗ್ ಶಾಪ್. ಹೌದು, ಸಲೂನ್ ಇಟ್ಕೊಂಡಿದ್ದೀನಿ. ಹೌದು ಸರ್. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಸರ್. ವೋಟ್ ಮಾಡ್ತೀರಿ ಸರ್? ಸರ್, ಮಾಡ್ತೀರಿ. ಇದಕ್ಕೂ ಮುಂಚೆ ಮಾಡಿದೀರಾ? ಪ್ರತಿ ಸಾರಿ ಮಾಡಿದ್ದೀನಿ ಸರ್. ಏನು ನಿಮ್ಗೆ ಕುಕ್ಕರ್ ಕೊಟ್ಟರೆ ಮಾಡ್ತೀರಾ, ಸೀರಿಯಸ್ ಕಂಡು ಮಾಡ್ತೀರಾ?
ಸರ್ ಅದು ಎಲ್ಲಾರ್ಗು ಮಾಮೂಲಿ ಇಲ್ಲಿ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ, 1000 ಕೊಡ್ತಾರೆ, 2000 ಕೊಡ್ತಾರೆ, ಸೀರೆನೂ ಕೊಟ್ಟಿದ್ದಾರೆ, ಬೆಳ್ಳಿದು ಕೊಟ್ಟಿದ್ದಾರೆ. ಪಂಚಾಯತ್ ಎಲೆಕ್ಷನ್ಗೆ ಅತಿ ಹೆಚ್ಚಾಗಿ ಕೊಡ್ತಾರೆ ಆಯ್ತಾ. ಅದು ಪ್ರತಿ ಊರಲ್ಲೂ ಇದ್ದಿದ್ದೆ ಆಯ್ತಾ. ಇಲ್ಲಿದ್ದಂತೂ ಇಲ್ಲ, ದುಡ್ಡು ಕೊಡ್ದಿದ್ರು ಹಾಕ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ 4 ಗಂಟೆವರೆಗೂ ದುಡ್ಡು ಸೇರಿಲ್ಲ ಅಂದ್ರೆ ಅವ್ರು ಹಾಕೋದು ಇಲ್ಲ. ಇಲ್ಲಿರೋ ಮೇನ್ ಸಮಸ್ಯೆ ಏನು ಸರ್? ಸಮಸ್ಯೆ ಇರೋದು ನೀರಿನ ಸಮಸ್ಯೆ. ಈಗ ಟ್ಯಾಂಕರ್ಗಳಲ್ಲೆಲ್ಲ ಓಡ್ಸೋಕೆ ಸ್ಟಾರ್ಟ್ ಆಗಿದೆ, ಇನ್ನೂ ಇಲ್ಲ. ಅದ್ರಲ್ಲಿ ನಮ್ಮ ದುರದೃಷ್ಟ, ನಮ್ಮೂರಲ್ಲಿ ಬೋರ್ಗಳು ಹಾಕ್ಸೋಕ್ಕೆ ಎಲ್ಲ ಸ್ವಲ್ಪ ಮಾಡ್ತಾರೆ. ಬಟ್ ಆ ನೀರುಗಳು ನಮ್ಮ ಅದೃಷ್ಟಕ್ಕೆ ಸಿಗ್ತಾ ಇಲ್ಲ. ಮನುಷ್ಯನ ಜಾತಿ ನೋಡಿ ಓಟ್ ಹಾಕ್ತಾರೆ, ತಪ್ಪು ಸರ್ ಅದು. ಅದು ಈ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಂತಾ ಇರೋದಷ್ಟೇ ಬಿಟ್ರೆ ನಮ್ಮವರೇ ಆಗಲ್ಲ. ಎಸ್ಸಿನೇ ಆಗಲ್ಲ, ಎಸ್ಟಿ ಆಗಲ್ಲ, ಭಜಂತ್ರಿನೇ ಆಗಲ್ಲ. ಇದು 100% ಸತ್ಯ. ಜಾತಿ ಸುಮ್ಮನೆ ಬಳಸ್ಕೊಂತ ಇದ್ದಾರೆ ಬಿಟ್ರೆ ಏನೋ ಈ ಜಾತಿ ಎಲ್ಲ ಹಾಕ್ಬಿಡ್ತಾರೆ, ಈ ಜಾತಿ ಎಲ್ಲ ಹಾಕ್ಬಿಡ್ತಾರೆ. ಈಗ ಒಂದೇ ಜಾತಿಯಲ್ಲಿ 2 ನಿಲ್ಲಿಸ್ತಾರೆ MP ಗೆ. ಯಾಕಪ್ಪ ಹಾಕ್ಬಾರ್ದು? ಹಾಕೋದಿಲ್ಲ. ಅದೆಲ್ಲ ಸುಳ್ಳು, ಅದು 100% ಸುಳ್ಳು. ನಮ್ಮವರೇ ಹಾಕಲ್ಲ, ಇದಂತೂ ಸತ್ಯ ಆಯ್ತಾ. ಈಗ ನೆಕ್ಸ್ಟ್ ರಾಜ್ಯದಲ್ಲಿ ಬೇಕಾದಷ್ಟು ನೀರು ಸಪ್ಲೈ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಅದು ನಮ್ಮ 2 ಜಿಲ್ಲೆಗಳಿಗೆ ನೀರು ಕೊಡಬೇಕು ಅಂತಂದರೆ ಸಾವು ಹೊರಡ್ತದೆ ಅವ್ರಿಗೆ. ಅವರು ಸ್ವಂತ ಮನೆಗಳಲ್ಲಿ ಅವ್ರು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾ ಇದ್ದಾರೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ ನೀರು ಕೊಡಬೇಕು ಅಂತಂದರೆ ಸಾವು ಬರ್ತದೆ ರಾಜಕಾರಣಿಗಳಿಗೆ. ಸರ್, ನಿಮಗೆ ಸಿಂಗಲ್ ಗೌರ್ಮೆಂಟ್ ಬೆಸ್ಟ್, ಸಮ್ಮಿಶ್ರ ಸರ್ಕಾರ ಬೆಸ್ಟ್? ಸಿಂಗಲ್ ಗೌರ್ಮೆಂಟ್ ಬೆಸ್ಟ್. ಯಾಕೆ ಅಂತಂದರೆ ಅವರು ನೀರಿನ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ಅಭಿಲಾಷೆ. ಹಾಗಾಗಿ ಸಿಂಗಲ್ ಗೌರ್ಮೆಂಟ್ ಇದ್ರೆ ಇಂಡಿವಿಜುವಲ್ ಡಿಸಿಷನ್ ತಗೋತಾರೆ, ಯಾರು ಕಾಲೆಳೆಯವರು ಇರಲ್ಲ. ನೋಡಿ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಈಗ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಹಳ್ಳಿ ಜನ ಅವ್ರ ಜನಗಳಲ್ಲ, ಕನಿಷ್ಠ ಪಕ್ಷ ಪಂಚಾಯತ್ಗೂ ಇಂದಿರಾ ಕ್ಯಾಂಟೀನ್ ಮಾಡಬೇಕು. ಬರೀ ತಾಲೂಕಿನಲ್ಲೂ ಇರೋರು ಮಾತ್ರನ ಇಲ್ಲ, ಇಷ್ಟು ದಿನ ಸಿಟಿ ಮಾಡ್ದವ್ ನಾವು ಆವತ್ತೇ ಮಾಡಬೇಕಾಗಿತ್ತು. ಬರೀ ಇಂದಿರಾ ಕ್ಯಾಂಟೀನು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಈಗ ಶಿಡ್ಲಘಟ್ಟ ತಾಲೂಕಿಗೆ ಮಾಡಿದ್ದಾರೆ ಆಯ್ತಾ. ಪಂಚಾಯತ್ ಅವ್ರು ನಾವೇನು ಮಾಡಿದ್ದೀರಿ, ಪ್ರತಿಯೊಂದು ಪಂಚಾಯತ್ಗೂ ಇಂದಿರಾ ಕ್ಯಾಂಟೀನ್ ಮಾಡಬೇಕು. ಯಾಕಂದರೆ ಈಗ ಎಲ್ರಿಗೂ ಬರ. ಒಂದು ನುಗ್ಗೆಕಾಯಿ ತಗೋ 40-60 ಇದೆ, ಬದನೆಕಾಯಿ ತಗೋ 80 ರೂಪಾಯಿ. ಅದೇ 10 ರೂಪಾಯಿಗೆ ಅಲ್ಲಿ ಊಟ ಕೊಟ್ಟರೆ ಪಂಚಾಯತ್ನಲ್ಲಿ ಕೊಟ್ಟರೆ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ಒಂದು. ಎರಡನೇದಾಗಿ ಈ ಸೊಸೈಟಿಗಳು ಕೊಟ್ಟಿದ್ದಾರೆ, ಸೊಸೈಟಿ ಕೊಡ್ತಾರೆ ಅಕ್ಕಿ ಎಣ್ಣೆ. ಮೊದಲು ಸೋಪ್ ಕೊಡ್ತಿದ್ರು, ಸೋಪ್ ಕೊಡ್ತಿದ್ರು, ಅದು ನಿಲ್ಸಾಕ್ಬಿಟ್ರು. ಸಕ್ಕರೆ ಕೊಡ್ತಿದ್ರು, ಅದು ನಿಲ್ಸಾಕ್ಬಿಟ್ರು. ಆಮೇಲೆ ಎಣ್ಣೆ ಕೊಡ್ತಿದ್ರು, ಅದು ನಿಲ್ಸಿ ದೀಪಕ್ಕೆ ಏನಕ್ಕನ ಹಾಕ್ಕೊಂತಿದ್ರಿ. ಆ ಎಣ್ಣೆ ತಿಂದ ಎಲ್ಲ ಮೈಯೆಲ್ಲ ಪರ್ಚ್ಕೊಬೇಕಾಯ್ತು, ಅದನ್ನು ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಟಿಯವ್ರು ಮಾತ್ರನ ಜನಗಳು, ಹಳ್ಳಿಯವರು ಜನ ಅಲ್ಲ. ಈಗ ಹಳ್ಳಿ ಜನ ಯಾಕೆ ಓಟ್ ಕೇಳ್ತೀರಿ? ಅದು ಬೇಡ, ಬರೀ ಸಿಟಿಯವ್ರನ್ನೇ ಹಾಕೊಳ್ಳಿ. ನೇರವಾಗಿ ಹೇಳ್ಬಿಡಿ. ಹೇಳಿ ಸರ್. ಒಂದು ಕೆಲಸ ಮಾಡಿ, ಈಗ ನಿಮ್ಮ ಹತ್ರ ಓಟ್ ಕೇಳಕ್ ನೆಕ್ಸ್ಟ್ ವೀಕ್ ಬರ್ತಾರೆ. ಬರೋರ್ಗೆ ಇದೆಲ್ಲ ಮಾಡ್ಕೊಟ್ರೆ ಮಾಡಿ ಓಟ್ ಕೇಳಕ್ ಬನ್ನಿ. ಹೇಳ್ತೀವಿ ಸರ್. ಅದಕ್ಕೇನಾಗುತ್ತೆ ಗೊತ್ತಾ? ಅದಕ್ಕೇನಾಗುತ್ತೆ ಗೊತ್ತಂದ್ರೆ MP ಸಾಹೇಬರು ಬರ್ತಾರೆ, ಇನ್ನೊಬ್ಬ MP ಸಾಹೇಬರು, ಆದರೆ ಅವ್ರನ್ನ ನಮ್ಮವರೆಗೂ ಬಿಡಲ್ಲ. ಯಾವ ಜನನೂ ಕೇಳಕ್ ಬಂದ್ರೆ ಅವ್ರನ್ನ ಸ್ವಲ್ಪ ಹಿಂದೆ ಹೇಳ್ಕೊಂಡು ನಿನ್ಗೇನು ಬೇಕೋ, ಈಗ ಸದ್ಯಕ್ಕೆ 500 ರೂಪಾಯಿ ನನಗೆ ಕೊಟ್ಟರು ನಾನು ಹೊರಟೋಗ್ಬಿಡ್ತೀನಿ. ಸರಿ, ಅದು ಮಾತು ಲ್ಯಾಂಗ್ವೇಜ್ ಯೂಸ್ ಮಾಡಿದೆ ಆಯ್ತಾ. ಅಷ್ಟೇ ಇರೋದು ಇಲ್ಲಿ. ಎಷ್ಟೋ ಜನ ಓಟೇ ಮಾಡಲ್ಲ, ಅವ್ರಿಗೇನು ಹೇಳ್ತೀರಾ ಸರ್? ಓಟ್ ಮಾಡಿದ್ದವ್ರಿಗೆ ಕನಿಷ್ಠ ಪಕ್ಷ 6 ತಿಂಗಳು ಬ್ಯಾಂಕ್ಗಳಲ್ಲಿ ಅವ್ರದ್ದು ಏನೈತೆ ಅಕೌಂಟ್ಸ್ ಎಲ್ಲ ಏನು ಟ್ರಾನ್ಸಾಕ್ಷನ್ ಇಲ್ದಿರೋ ಮಾಡಬೇಕು. ಸೂಪರ್, ಇದು ಹೊಸ ಐಡಿಯಾ ಇದು ಆಯ್ತಾ. 6 ತಿಂಗಳು ಕನಿಷ್ಠ ಪಕ್ಷ 6 ತಿಂಗಳು. ಅದಕ್ಕೆ ಏನು ಮಾಡ್ಬೇಕಂದ್ರೆ ವೋಟ್ ಹಾಕೋ ಇದರಲ್ಲಿ ಸೀಲ್ ಹಾಕಿ ಕಳಿಸ್ಬೇಕು. ಇಷ್ಟು ಜನ ಮಂಜುನಾಥ್ ಹೇಳ್ತಾ ಇದ್ದಾರೆ. ಸೊ ಕೆಲವರು ಹೇಳಿದ್ರು ವೋಟ್ ಹಾಕ್ತಿರೋರಿಗೆ ವೋಟಿಂಗ್ ಕಾರ್ಡು ಮತ್ತೆ ನೆಕ್ಸ್ಟ್ ಎಲ್ಲ ಕಟ್ ಮಾಡಿ, ರೇಷನ್ಸ್ ಎಲ್ಲವೂ ಕಟ್ ಮಾಡಬೇಕು ಅಂತ. ಇವ್ರು ಹೇಳ್ತಾರೆ 6 ತಿಂಗಳು ಅವ್ರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಕಟ್ ಮಾಡ್ಬೇಕು. 15 ದಿನಕ್ಕೆ ಅಲ್ಲಾಡೋಗ್ಬಿಟ್ರು. ನೀನು 6 ತಿಂಗಳು ಶೇಕ್ ಮಾಡಿದ್ರೆ ಅವ್ರು ಬಂದೇ ಬಂದು ವೋಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಏನ್ ಗೊತ್ತಾ, 99 ಭಾಗ ವೋಟ್ ಮಾಡೇಬೇಕು. ಬಹಳ ಖುಷಿ ಆಯ್ತು, ತುಂಬಾ ವಿಚಾರಗಳು ಹೇಳಿದೀರಾ. ಫಸ್ಟ್ ಹೋಗಿ ಒಂದು ಗ್ಲಾಸ್ ನೀರ್ ಕುಡಿರಿ, ನಿಮ್ಗಿರೋಂತ ಫ್ರಸ್ಟ್ರೇಷನ್ ಹೊರಗಡೆ ಬಂದ್ಬಿಡುತ್ತೆ. ನೀರ್ ಬೇರೆ ಇಲ್ಲ ಈ ಕ್ಷೇತ್ರದಲ್ಲಿ, ನೀರಿಲ್ಲ, ಮನಗೋಗಿ ಜ್ಯೂಸ್ ಕುಡಿದ್ರಿ. ಸೂಪರ್. ಏನ್ ಮಾಡ್ಕೊಂಡಿದ್ರು? ಅಗ್ರಿಕಲ್ಚರ್ ಏನ್ ಬೆಳಿತೀರಾ ಸರ್? ದ್ರಾಕ್ಷಿ ಬೆಳೀತಾ ಇದೀವಿ. ದ್ರಾಕ್ಷಿ ಬರ್ತಾನ ಸ್ವಲ್ಪ ದ್ರಾಕ್ಷಿನ ಈಗಿಲ್ಲ ಸರ್, ಹಣ್ಣಾಗಿಲ್ಲ. ನಿಮ್ಮ ಹತ್ರ ಓಟ್ ಕೇಳಬೇಕು ಪಡ್ಕೊಳ್ಳೋಂಥ ಅಭ್ಯರ್ಥಿಗೆ ಏನು ಯೋಗ್ಯತೆ ಇರಬೇಕು ಸರ್? ಯೋಗ್ಯತೆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಯೋಗ್ಯತೆ ಇರಬೇಕು. ಅವ್ರು 365 ದಿವಸದಲ್ಲಿ ಕನಿಷ್ಠ ಪಕ್ಷ 300 ದಿವಸ ಕ್ಷೇತ್ರದಲ್ಲಿ ಓಡಾಡ್ತಾ ಇರಬೇಕು. ಓಡಾಡಬೇಕು. ನಿಮ್ಮ ಅನುದಾನಗಳು ಸೆಂಟ್ರಲ್ ಏನಿದೆ, ನಿಮ್ಮ ಸಮಸ್ಯೆಗಳು ಅಲ್ಲಿ ದನಿ ಎತ್ತವರಾಗಿರ್ಬೇಕು. ಅಲ್ಲಿಂದ ಫಂಡ್ಸ್ ರಿಲೀಸ್ ಗೊತ್ತಿಲ್ಲ, ನಿಂತು ಕೆಲಸ ಮಾಡಿಸ್ಬೇಕು. ಅಂಥವ್ರಾಗಿರ್ಬೇಕು. ಅನುದಾನ ರಿಲೀಸ್ ಆದ್ಮೇಲೆ ಅದಿಲ್ಲ ಕೆಲಸಗಳಾಗಬೇಕು, ಅವರೇ ನಿಂತು ಮಾಡಿಸ್ಬೇಕು. ಆ ಥರ ಇರಬೇಕು. ಫೈನ್. ಸೊ ಈಗ ಜಾತಿ ನೋಡ್ಕೊಂಡು ಜನ ಓಟ್ ಹಾಕ್ತಾರೆ, ಅವ್ರು ನೋಡಿ ಏನಂತೀರಾ? ಸರ್ ತಪ್ಪು ಸರ್, ತುಂಬಾ ತಪ್ಪು, ಬಹಳ ತಪ್ಪು. ಅರ್ಹತೆ ಯೋಗ್ಯತೆ ನೋಡಿ ಓಟ್ ಹಾಕ್ಬೇಕು. ಓಕೆ. ಸೊ ಈಗ ಮಹಿಳೆಯರು ಮೀಸಲಾತಿ ಕೊಡ್ಬೇಕು ಅಂತ ಕೊಡ್ಬೇಕು ಸರ್. ಶೂರ್ ಸರ್, ಕೊಡ್ಲೇಬೇಕು. ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೀರಾ? ಮನೆಯಲ್ಲಿ ಎಲ್ಲ ನಿಮ್ಮ ಹೆಂಡತಿ ಗಿಡಕ ಹೊಡೆದ್ರಂತೆ? ಇಲ್ಲ ಸರ್, ನೋ ಚಾನ್ಸ್. ಸಮ್ಮಿಶ್ರ ಸರ್ಕಾರ ಬೆಸ್ಟ್, ಸಿಂಗಲ್ ಸರ್ಕಾರ ಬೆಸ್ಟ್? ಸಿಂಗಲ್ ಸರ್ಕಾರ ಬೆಸ್ಟ್. ಯಾಕೆ?
ಅವ್ರು ಏನಾದರೂ ಮಾಡೋದಕ್ಕೆ ಒಂದು ಡಿಸಿಷನ್ ತಗೊಂತಾರೆ, ಒಂದು ಡಿಸಿಷನ್ ಸ್ವತಂತ್ರವಾಗಿ ಒಂದು ಡಿಸಿಷನ್ ತಗೊಂತಾರೆ. ಆ ಡಿಸಿಷನ್ ಮುಖಾಂತರ ಅವ್ರು ಮಾಡ್ತಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಮಾಡೋಕ್ಕಾಗಲ್ಲ ಸರ್, ಕಿರಿಕಿರ. ಅವ್ರಿಗೆ ಹೆಸರು ಬರ್ತಾರೆ ಅಂತ ಇವ್ರಿಗೆ ಹೆಸರು ಬರ್ತಾರೆ ಅಂತ ಅವರು. ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಬೇಕು ಅಂತೀರಾ ಅಥವಾ ಹೆಂಗೆ? ಸರ್ ಬದಲಾವಣೆ ಬೇಕು ಸರ್, ಬದಲಾವಣೆ ಬಯಸ್ತಾ ಇದ್ದೀರಾ? ಬಯಸ್ತಾ ಇದ್ದೀವಿ. ಯಾರು ನಿಂತ್ಕೋತೀರಾ? ನೀರು ಕೊಡೋದಾದ್ರೆ ಇವ್ರ ಹತ್ರ ಬಂದು ಓಟ್ ಕೇಳಿ. ಇಲ್ಲದೇ ಇದ್ರೆ ಮಂಜುನಾಥ್ ಆಲ್ರೆಡಿ ಥ್ರಿಲ್ಲರ್ ಮಂಜು ತಂಗಿ ಮಗ ಆದಂಗೆ ಆಡ್ತವ್ರೆ. ಸೊ ನೆಕ್ಸ್ಟ್ ಬಿಡಲ್ಲ. ಸೊ ಓಟ್ ಕೇಳೋದಾದ್ರೆ ಅವ್ರಿಗೆ ನೀರು ಕೊಡಿ, ಓಟ್ ಕೇಳಿ. ಏನು ಸರ್? ಸರ್ನ ಸರ್ ಕರೆಕ್ಟ್ ಸರ್, ಕರೆಕ್ಟಾಗಿ ಸರ್. ಪಕ್ಕದ ರಾಜ್ಯದಲ್ಲಿ ಕೃಷ್ಣಾ ಬಿ ಸ್ಕೀಮಿಂದ ಬಾಗೇಪಲ್ಲಿ ಪಕ್ಕದಲ್ಲಿ 15 ಕಿಲೋಮೀಟ್ರಲ್ಲಿ ನೀರಿದೆ, ಚಾನಲ್ ಇದೆ. ಇಲ್ಲಿ ಬಂಗಾರಪೇಟೆ ಪಕ್ಕದಲ್ಲಿ ಚಿತ್ತೂರು ಡಿಸ್ಟಿಕಲ್ಲಿ 15 ಕಿಲೋಮೀಟ್ರಲ್ಲಿ ನೀರಿದೆ, ನಾಲೆಗಳಿದ್ದಾವೆ. ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕಲ್ಲಿ ನಾಲೆಗಳಿಲ್ಲ. ಅಲ್ಲಿಗೆಲ್ಲ ಹೆಂಗೆ ಬಂತು, ಇಲ್ಲಿಗೆ ಯಾಕೆ ಬರಲಿಲ್ಲ ಸರ್? ಹೌದು ನೋಡಿ, ಚೆನ್ನಾಗಿ ಕೇಳ್ತಾ ಇದ್ದಾರೆ ಯಜಮಾನ್ರು. ಅಲ್ಲೆಲ್ಲ ನೀರು ತಂದವ್ರೆ, ನೀವೇನಿಗೆ ತಂದಿಲ್ಲ, ನೀವೇನ್ ದಬಾಗ್ತಾ ಇದ್ದೀರಾ ಅಂತ ಕೇಳ್ತಾ ಇದೀವಿ ಸರ್ ನಾವು. ಸೊ ಅವರೆಲ್ಲ ನೋಡಿ ತಂದಿ ಅಲ್ಲಿವರೆಗೂ ಬಯಲು ಪ್ರದೇಶದಲ್ಲಿ ಅಲ್ಲಿವರೆಗೂ ಬಯಲುಸೀಮೆಗೆ ಬಂತಲ್ಲ, ಇಲ್ಲಿಗೆ ಯಾಕೆ ಬರಲಿಲ್ಲ? ಯಾಕೆ ಹರಿಯಿಲ್ಲ, ನೀರು ಹರಿಯಲಿಲ್ಲ? ನೀವು ತಂದಿಲ್ಲ, ಅವ್ರು ತಂದಿಲ್ಲ ಅಷ್ಟೇ. ನೀರು ಅರಿತದೆ, ತಂದಿಲ್ಲ. ತಗೊಬನ್ರಪ್ಪ, ಪ್ಲೀಸ್ ತಗೊಬನ್ರಿ. ಓಟ್ ಬೇಕು ಅನ್ನೋದಾರೆ ಇವ್ರದೆಲ್ಲರದು. ಇಲ್ಲಿನ ಗ್ರಾಮೀಣ ಪ್ರದೇಶದ ಎಲ್ಲರೂ ಸ್ವಾಭಿಮಾನಿಗಳು. ತಮಗೇನು ಅಂದರೆ ತಮಗೇನು ಬೇಡ. ಅವ್ರು ಹೇಳ್ತಾ ಇರೋದು ಒಂದೇ ಮಾತು. ನಾನು ನೋಡಿದ್ಮೇಲೆ ಅನಿಸಿದ್ದೇನೆಂದರೆ, ಇವ್ರಿಗೆ ದುಡ್ಡು ಕೊಡೋದು ಅದು ಕೊಡೋದು ಇವ್ರಿಗೆ ಯಾವುದು ಬೇಡ. ಇವ್ರದ್ದು ಹೊಟ್ಟೆಲಿಗೆ ಇವ್ರು ದುಡಿದು ತಿಂತಾರೆ, ಇವ್ರ ಸಂಸಾರ ಇವ್ರು ನೀಗಿಸ್ತಾರೆ, ಅದು ಯಾವ ಸಮಸ್ಯೆಯೂ ಇಲ್ಲ. ಇವ್ರ ಮೇಯ್ನು ಮೂಲಭೂತ ಸಮಸ್ಯೆಗಳನ್ನ, ಸೌಕರ್ಯಗಳನ್ನ ಒದಗಿಸೋರು ಓಟ್ ಕೇಳಿ, ಇಲ್ಲದ್ರೆ ಕೇಳಲೇಬೇಡಿ. ಇವ್ರು ನೀವು ಕೊಡೋ ದುಡ್ಡು ಯಾವುದ್ರ ಅಗತ್ಯ ಇಲ್ಲ. ಸ್ವಾವಲಂಬಿಯಾಗಿ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಓಟ್ ಬೇಕು ಅಂದರೆ ಈ ಸಲ ನೀರು ಕೊಡಿ. ಕೃಷ್ಣಾಚಾರಿ ಅಂತ. ಕೃಷ್ಣಾಚಾರಿ ಏನು ಮಾಡ್ಕೊಂಡ್ರದು? ಕುರಿಗಳು. ಎಷ್ಟು ಕುರಿ ಇದೆ ನಿಮ್ಮ ಹತ್ರ? ಎಲ್ಲ ಸೇರಿ ಟೋಟಲ್ 30 ಕುರಿ. 30 ಕುರಿ ಇಲ್ಲೇ ಆರಾಮಾಗಿ ಮೇಯಿಸ್ತಾ ಇರ್ತೀರಾ? ನೀರಿಲ್ಲ, ಸರಿಯಾಗಿ ಮೇವುಗಳಿಲ್ಲ. ನೋಡಿ ಫುಲ್ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ನೀರುಗಳು ಕಮ್ಮಿ. ಅದರಿಂದ ಮೇಯ್ಸಕ್ಕೆ ಎಲ್ರಿಗೂ ಪ್ರಾಬ್ಲಮ್ಮು. ನೀರೇ ಮೇನ್ ಸಮಸ್ಯೆ. ನೀರೇ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನೀವು ವೋಟ್ ಮಾಡ್ತೀರಾ? ಮಾಡ್ತೀರಿ ಸರ್. ಇದಕ್ಕೂ ಮುಂಚೆ ಮಾಡಿದ್ರಾ? ಮಾಡಿದ್ವಿ ಸರ್, ಪ್ರತಿ ಸಲ ಮಾಡಿದ್ದೀರಾ? ನೀವು ವೋಟ್ ಹಾಕ್ಬೇಕಾದ್ರೆ ಏನ್ ನೋಡ್ತೀರಿ? ಏನ್ ಮಾನದಂಡ ಇರ್ಬೇಕು, ಏನ್ ಅರ್ಹತೆ ಇರ್ಬೇಕು ಕ್ಯಾಂಡಿಡೇಟ್ಗೆ? ಅವರು ಕ್ಯಾಂಡಿಡೇಟ್ ಒಳ್ಳೆ ಕೆಲಸ ಮಾಡಿರ್ಬೇಕು, ನಮ್ಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನಾವು ಮಾಡ್ತೀರಿ ಅಂತಾರ, ಯಾರು ಬಂದು ನೋಡಲ್ಲ. ಅವು ಗೆಲ್ಲೋವರ್ಗೂ ಬರ್ತಾರ, ಆಮೇಲೆ ಈ ಕೆಲಸ ಮಾಡ್ತೀರಿ ಆ ಕೆಲಸ ಮಾಡ್ತೀರಿ ಅಂತಾರ, ಒಬ್ರು ಬರಲ್ಲ. ಗೆದ್ದ ಮೇಲೆ ನಿಮ್ ಕೈಗೆ ಸಿಕ್ಕಲ್ಲ, ಸಿಕ್ಕೋದಿಲ್ಲ. ಅವ್ನ ಫೋನ್ ಕೂಡ ಬರಲ್ಲ. ಆ ನಾಟ ಜವಲ್ಲ ಮನುಷ್ಯನ ಕೂಡ ಸಿಕ್ಕಲ್ಲ. ನೋಡಿದ್ರು ಅದು ಪಕ್ಕ ತಿರ್ಕೊಂಡು ಹೋಗ್ತಾ ಇರ್ತಾರೆ. ಬಂದ್ರೆ ಏನ್ ಕೇಳ್ತಾನೆ, ಏನನ್ನ ಯಾವ್ದನ್ನ ಕೆಲ್ಸಕ್ಕೆ ಮಾಡಕ್ಕ ಏನನ್ನ ಲೋನ್ ಕೇಳ್ತಾನ, ಒಂದ್ ಲೋನ್ ಮಾಡ್ಕೊಡಕ್ ಆಗಿಲ್ಲ. ಯಾವನ್ನ ಅಪ್ಲಿಕೇಶನ್ ಹಾಕೋ ಅವು ವಾಪಸ್ಸು. ಈಗ ವೋಟ್ ಕೇಳಕ್ ಬರ್ತಲ್ಲ, ಏನ್ ಹೇಳ್ತೀರಾ ಅವ್ರಿಗೆ? ಯಾರು ಹೇಳೋದು ಸರ್, ನಾವು ಇನ್ನ ನಮ್ಗೆ ಸಾಕಾಗೈತೆ ಸರ್. ಯಾರು ನಂಬೋದು ಯಾರನ್ನ ಬಿಡೋದು. ದಯವಿಟ್ಟು ಇವಾಗ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಹಾಕ್ಬಿಡ್ಬೇಕಂತಿದ್ದೀರಿ ಸರ್. ನಮ್ಗೆ ಸಮಸ್ಯೆ ಸಾಕು. 30 ವರ್ಷದಿಂದ ಮ್ಯಾಗ ಹಾಕಿದ್ದೀನಿ ಓಟು. ಈಗ ಯಾರೋ ಪುಣ್ಯಾತ್ಮನ ಒಂದು ಮಣ್ಣು ಕಟ್ಟಿಸ್ಕೊಟ್ನ, ಅದರಿಂದ ನಾವು ನಿಯತ್ನಿಂದ ಹಾಕಿದ್ರೆ ಸರ್. ನಿಮ್ಗೇನು ಕುಕ್ಕರ್ ಕೊಡ್ತಾರೆ ವೋಟ್ ಹಾಕ್ಬೇಕಾದ್ರೆ? ನಿಮಗೆ ಯಾರು ಕೊಟ್ಟಿಲ್ಲ ಸರ್. ಸುಮ್ಮನೆ ಒಂದು ಕುಕ್ಕರ್ ಇಲ್ಲ, ಯಾವುದಿಲ್ಲ ಸರ್. ಇವ್ರು ಬಂದಿರೋ ದುಡ್ಡನ್ನ ಅವ್ರು ತಿನ್ನಕ್ಕೆ ಸಾಲದಿಂದ ನಮ್ಮ ಕೈಲಿ ಕೊಡ್ತಾರೆ ಸರ್. ಎಲ್ಲಿ ಮೂಟಿಗಳು ಅವ್ರ ಮನೆಗಳಿಗೆ ಬಂದು ಅವ್ರು ಅಲ್ಲೆಲ್ಲ ಸೈಟ್ಗಳು ತಗೊಂಡು ಒಳ್ಳೆ ಜಮೀನುಗಳು ತಗೊಂಡು ಚೆನ್ನಾಗವ್ರೆ. ನಾವು ಈಗ ಕಷ್ಟ ಬೀಳೋದೇ ಅದೇ ಒಂದಿನ ಸಿಕ್ಕಿದ್ರೆ ಒಂದು ವಾರ ಇಲ್ಲ, ಒಂದು 15 ದಿನ ಇಲ್ಲ ಸರ್. ಏನು ನಿಮ್ಮ ಹೆಸರು? ಮುನ್ರತ್ನಮ್ಮ ಸರ್. ಮುನ್ರತ್ನಮ್ಮ. ಏನು ಮಾಡ್ಕೊಂಡ್ರು ನೀವು? ಕುರಿ ಮೇಯ್ಸೋದ? ನಾವು ಕುರಿ ಮೇಯ್ಸೋದು ಸರ್. ನೋಡು, ಮೇವ್ಗಳಿಲ್ಲ, ಕೆಲ್ಸಗಳಿಲ್ಲ, ನೀರ್ಕ ಪ್ರಾಬ್ಲಮ್ ನಮ್ಗೆ. 5 ದಿವ್ಸಕ್ಕೆ 6 ದಿವ್ಸಕ್ಕೆ ನಮ್ಗೆ ನೀರು ಬಿಡ್ತಾರೆ. ಯಾವ ರೀತಿಯಲ್ಲಿ ನಾವು ಜೀವನ ಮಾಡೋದು? ಈಗ ನಿಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಹೌದು ಸರ್. ಯಾರು ಸಹಾಯ ಮಾಡ್ತಾರ ಅವ್ರಿಗೆ ಒಳ್ಳೇದಾಗ್ಲಮ್ಮ ಮುನಿಯಮ್ಮ ನಿಮಗೆ. ನೋಡಿದ್ರಲ್ಲ ಕೃಷಿಕರನ್ನ, ಕುರಿ ಕಾಯ್ಕೊಂಡು ಕುರಿ ಕಾಯೋದನ್ನೇ ಜೀವನ ನಂಬ್ಕೊಂಡಿರೋಂಥ ಕೃಷಿಕರು ಅವ್ರನ್ನೇ ಕುರಿ ಮಾಡ್ಕೊಂಡು ಆರಾಮಾಗಿದ್ದಾರೆ ಪಾಪ ಅವ್ರನ್ನ ನಾಯಕರು. ಸೊ ಅದರಿಂದ ಈ ಸಲನಾರು ಜನ ಇವ್ರಿಗೆ, ಈಗ ಬರುವಂಥ ಜನಪ್ರತಿನಿಧಿಗಳು ಇವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಮಾಡಿಕೊಟ್ಟು ಇಷ್ಟು ದಿನ ಮಾಡಿದ ಕುರಿ ಸಾಕು ಅನ್ನೋದು ಅವರ ನಂಬಿಕೆ. ನಿಮ್ಮ ಎಲ್ಲ ಕೆಲಸಗಳು ಮಾಡಿಕೊಟ್ಟು ನೀವು ಓಟ್ ಹಾಕ್ತೀರಾ ಅಂತ ಹೇಳ್ತಿದ್ದೀರ. ಒಳ್ಳೆ ಕೆಲಸಗಳು ಸುಮ್ಮನೆ ಒಳ್ಳೆ ಕೆಲಸಗಳು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಕುರಿ ಕಾಯ್ದನ್ನೇ ನಿಮ್ಮ ವೃತ್ತಿಯಾಗಿ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಅಟ್ಲೀಸ್ಟ್ ಸಣ್ಣ ಪುಟ್ಟ ಲೋನು, ಕುಡಿಯೋ ನೀರಿನ ಸಮಸ್ಯೆ ನೀಗಿಸ್ಲಿ ನಿಮ್ಮ ಬರುವಂಥ ನಾಯಕರು ಅಂತ ಈ ಮೂಲಕ ನಾವೆಲ್ಲರೂ ಹಾರೈಸ್ತೀವಿ. ಒಳ್ಳೆ